ಓಂ ಗಂ ಗಣಪತಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಾವು 2026ನೇ ಮಾರ್ಚಿ ತಿಂಗಳಲ್ಲಿದ್ದೇವೆ. ನಾನು ಈ ಮುಂದೆ ಮಾಡಬೇಕು ಅಂತ ವಿಡಿಯೋಗಳಲ್ಲಿ ಮಕ್ಕಳಿಗೆ, ಹಿರಿಯರಿಗೆ, ಮಹಿಳೆಯರಿಗೆ ಸ್ಫೂರ್ತಿದಾಯಕ ಮಾತುಗಳಿರಬೇಕು, ಬದುಕು ಕಟ್ಟಿಕೊಳ್ಳುವಂತಿರಬೇಕು ಅನ್ನೋದು ನನ್ನ ಮುಖ್ಯ ಉದ್ದೇಶ ಆಗಿದೆ. ತಮ್ಮೆಲ್ಲರಲ್ಲೂ ನನ್ನ ಸವಿನಯ ಪ್ರಾರ್ಥನೆ ಏನೆಂದರೆ, ನೀವು ಹೆಚ್ಚೆಚ್ಚು ಲೈಕ್ ಮಾಡೋದ್ರ ಮೂಲಕ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನನ್ನನ್ನು ಬೆಳೆಸಿದಷ್ಟು ನಾನು ಸಮಾಜಮುಖಿಯಾಗಬೇಕು ಅಂತ ಹೇಳಿ ನನ್ನ ತೀರ್ಮಾನವಾಗಿದೆ. ಮತ್ತೊಮ್ಮೆ ನಿಮ್ಮ ಸಹಕಾರವನ್ನು ಬೇಡ್ತಾ ನಾನು ಕೆಲವು ವಿಷಯಗಳನ್ನು ಈ ದಿನ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಈ ಆಧುನಿಕ ಯುಗದಲ್ಲಿ ಕಾಲಿಟ್ಟಂತೆ ನಾವು ಮೆಕ್ಯಾನಿಕಲ್ ಲೈಫ್ಗೆ ಒಳಗಾಗ್ತಿದ್ದೇವೇನೋ, ಬದುಕಿನ ಆನಂದವನ್ನು ಕಳೆದುಕೊಳ್ತಾ ಇದ್ದೇವೇನೋ, ಸ್ವಾರ್ಥತೆಯನ್ನು ಮೈಗೂಡಿಸ್ಕೊಂಡಿದ್ದೇವೇನೋ ಅನ್ನೋ ಅನಿಸಿಕೆ ನನಗನ್ನಿಸ್ತು. ಆದರೆ ಎಲ್ಲರಿಗೂ ಗೊತ್ತಿರೋ ಸತ್ಯದಂತೆ ಹುಟ್ಟು ಅನಿಶ್ಚಿತತೆಯಿಂದ ಕೂಡಿದೆ, ಸಾವು ನಿಶ್ಚಿತತೆಯಿಂದ ಕೂಡಿದೆ. ಅವೆರಡರ ಮಧ್ಯೆ ಬದುಕುವಾಗ ನಾವು ಬಾಲ್ಯದಿಂದಲೇ ಸಂಸ್ಕಾರವಂತರಾಗಿ ನಮ್ಮನ್ನು ನಾವು ಸ್ವಾವಲಂಬಿಗಳಾಗಿ ಮಾಡಿಕೊಳ್ಬೇಕು. ಹಾಗೆ ಹಿರಿಯರನ್ನು, ನೆರೆಹೊರೆಯವರನ್ನು ಪ್ರೀತಿಸುವುದನ್ನು, ಗೌರವಿಸುವುದನ್ನು ಕಲಿಬೇಕು. ಇದು ಏನು ಹೇಳ್ತೀವಿ, ಮೂಲ ಸತ್ಯ ಅಥವಾ ಬೇಸಿಕ್ ಮಾತಾಗಿರ್ತದೆ. ಇದರಲ್ಲಿ ಎರಡು ಮಾತೇ ಇಲ್ಲ. ನಾವು ಯಾವುದೇ ವಿದ್ಯೆ ಸಂಪಾದಿಸಲಿ, ಯಾವುದೇ ಬಿಸ್ನೆಸ್ ಮಾಡಲಿ, ಯಾವುದೇ ಉದ್ಯೋಗಗಳಲ್ಲಿ ಇರಲಿ, ಮನುಷ್ಯನಿಗೆ ಬೇಕಾಗಿರೋದು ಮೊದಲು ಮಾನವೀಯತೆ, ಅದರ ಜೊತೆಯಲ್ಲಿ ದಿಟ್ಟ ನಿಲುವುಗಳು ಹಾಗೂ ದೇಶಮುಖಿ. ಅಂದರೆ ನಾವು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗದೆ ಕುಟುಂಬದೊಂದಿಗೆ ನಮ್ಮ ಜನ್ಮ ಕೊಟ್ಟ ದೇಶಕ್ಕೂ ಸಹಿತ ಸೇವೆ ಸಲ್ಲಿಸಬೇಕು. ಅದರ ಗೌರವವನ್ನು ಎತ್ತಿ ಹಿಡಿಯಲಿಕ್ಕೆ ನಾವು ಕಾರಣರಾಗಬೇಕು ಅಂತ ನನ್ನ ಮನಸ್ಸು ತುಡಿತಾ ಇತ್ತು. ಇವತ್ತಿನ ದಿನದಾಗೆ ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮಲ್ಲಿ ಹಂಚಿಕೊಂಡು ಇದನ್ನೇ ಮುಂದುವರೆದ ಭಾಗಗಳಾಗಿ ನಾವು ಮನುಷ್ಯರಾಗಲಿಕ್ಕೆ, ಮಾನವೀಯತೆಯನ್ನು ಮೈಗೂಡಿಸ್ಲಿಕ್ಕೆ ಯಾವ ರೀತಿ ನಾವು